ಹೌದು, ಕೆಲವರು ಅವರ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು, ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಅದನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸಿದ್ದು ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಎನ್ಯುಮರೇಷನ್ ಆಫ್ ಡೇಟಾ ಇಲ್ಲಿ. ಯಾಕೆಂದರೆ ಅದನ್ನು ತಾವು ಯಾರಾದರೂ ಕೂಡ ನಿಮಗೆ ಸಿಕ್ಕಿದ್ರೆ ಅದನ್ನು ನೋಡ್ಬೋದು ನೀವು. ಬಹುಶಃ ನಿಮಗಾಗಲೇ ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ಅವರು ಎಲ್ಲಿವರೆಗೆ ಅಂದರೆ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಆ ಬೋರ್ವೆಲ್ಲು ನೀರು ಬಂತಾ, ನೀರು ಬರಲಿಲ್ವಾ, ಒಣಗೋಗಿದೆಯಾ ಬೋರ್ವೆಲ್ಲು, ನೀರೇ ಸಿಕ್ಕಲಿಲ್ವಾ, ಇಂತಹ ಡೇಟಾನು ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದಾಗ ಆ ಮನೆಗೆ ಹೋಗಿ ಆ ಮನೆಯ ಡೇಟಾನ ತಗೊಂಡ ಮೇಲೆ ಸಿಗ್ನೇಚರ್ ಮಾಡಿದ್ದಾರೆ, ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಅವರು ಸೂಪರ್ವೈಸರು ಅವ್ರ ಮೇಲೆ ಇರ್ತಕ್ಕಂಥವ್ರು ಅವರು ಸಿಗ್ನೇಚರ್ ಮಾಡಿ ಆ ಡೇಟಾನು ನಮ್ಮ ಹತ್ರ ಇದೆ. ಒಂದು ವೇಳೆ ನೀವು 1,37,00,000 ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ. ಅದೇನೋ ಬರ್ಕೊಂಡು ಬಂದರು, ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡು ಬಂದರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು. ಅದು ಮರದ ಕೆಳಗಡೆ ಕೂತ್ಕೊಂಡು ಮರ್ಕೊಂಬರೋಕ್ಕಾಗೋದಿಲ್ಲ ಅದನ್ನೆಲ್ಲ. ಆದ್ದರಿಂದ ಆ ಡೇಟಾ ಇವತ್ತು ಕಮಿಷನರೇಟಲ್ಲಿ ಇದೆ. ಅದನ್ನು ಯಾರು ಬೇಕಾದರೂ ನೋಡ್ಬೋದಲ್ಲ. ಸರಿ, ಜಾತಿ ಗಣತಿ ಎಲ್ಲವೂ ಸರಿ ಇದೆ ಅನ್ನೋದಾದ್ರೆ ಒಳ ಮೀಸಲಾತಿ ಹಂಚಿಕೆಗೆ ಇದೇ ಡಾಟಾ ಬಳಸ್ಕೋಬಹುದು ಅಲ್ಲ. ಅದು ಏನಾಗಿದೆ ಈಗ ಅಂದರೆ ಅವರು ಆ ಡೇಟಾವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಈಗೇನು ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ, ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಜನಾಂಗದವ್ರದ್ದು ಅಂತ ಹೇಳಿದ್ದೀವಲ್ಲ, ಆ ಡೇಟಾನು ಬಂದ ಮೇಲೆ ಇದನ್ನು ಕಂಪೇರ್ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ ಅಲ್ಲ, ಬೇಕಾಗಿದೆ. ಈಗ ನಾವು ಅಲ್ಲೇ ಆದೇಶ ಮಾಡಿದ್ವಲ್ಲ, ಇದು ಮುಂಚೆ ತಾನೇ ಮಾಡಿದ್ದು. ಅಲ್ಲಲ್ಲ, ವಾಪಸ್ ತಗೊಳ್ಳೋ ಅಗತ್ಯ ಇಲ್ಲ. ಈಗ ನಾವು ಹೇಳಿದ್ದೀವಿ, ಕಮಿಷನ್ಗೆ ಹೇಳಿದ್ದೀವಿ ಈಗಾಗಲೇ. ಮತ್ತೆ ಅದು ಗೊಂದಲ ಆಗುತ್ತೆ. ಅವರು ಮಾಡಲಿ, ಡಬಲ್ ಆದರೆ ಇನ್ನೂ ಒಳ್ಳೇದಲ್ವಾ. ಇದನ್ನ ಕಂಡ್ರವ್ರು ಪ್ರಶ್ನೆ ಮಾಡಿದ್ದು, ಒಂದು ಸಮುದಾಯ ಒಳಪಂಗಡವನ್ನು ಗುರುತಿಸಕ್ಕೆ ಮತ್ತೊಂದು ಸಮೀಕ್ಷೆ ಮಾಡ್ತಾರೆ ಅನ್ನೋದಾದ್ರೆ ನಮ್ಮ ಸಮುದಾಯನ ಗುರುತಿಸಕ್ಕೆ ಇನ್ನೊಂದು ಸಮೀಕ್ಷೆ ಆಗಲಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದು ಆ ಪ್ರಶ್ನೆ ಈಗ ಬರೋದು. ಅದು ಮೊದಲೇ ಬಂದಿದ್ರೆ ಅವ್ರು ಹೇಳೋದು ಸರಿ. ಈಗ ಬಂದಿದೆ ಆ ಪ್ರಶ್ನೆ. ನಮಗೆ ಮೊದಲೇ ಇದಾಗಿದ್ರೆ ನಾವು ಅದನ್ನೇ ಹೇಳ್ಬೋದಾಗಿತ್ತು, ಹೌದಪ್ಪ ಆ ಡೇಟಾ ಇದೆಯಲ್ಲ ಅದನ್ನ ಯೂಸ್ ಮಾಡಿ ಅಂತ. ಈಗ ನಾವು ಮೊದಲೇ ಆದೇಶ ಮಾಡಿ ಕಮಿಷನರೇಟ್ ಕೇಳಿ ಇದು ಕಮಿಷನ್ ಮಾಡಿ ಅವ್ರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳಿದ ಮೇಲೆ, ಅವರು ಅರ್ಧ ಶುರು ಮಾಡಿದ ಮೇಲೆ ಈಗ ನಿಲ್ಸು ಅಂತ ಹೇಳಿದ್ರೆ ಅದು ಸರಿ ಕಾಣಿಸಲ್ಲ. ಅದನ್ನು ಮಾಡಲಿ, ಅದು ಕಂಪೇರ್ ಮಾಡೋಣ. ಸಿಇಟಿ ಎಕ್ಸಾಮ್ ಅಲ್ಲಿ ಜನಿವಾರ ತಪ್ಪಿಸಿರೋದು ಈಗ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಕೆಲವು ಸಮುದಾಯಗಳು ಆಕ್ರೋಶ ವ್ಯಕ್ತಪಡಿಸಿದೆ. ಅದು ಬಹಳ ದೊಡ್ಡ ತಪ್ಪು. ನಾನು ಕೂಡ ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ, ಇದನ್ನೆಲ್ಲ ಹೇಳಿರ್ತಾರೆ. ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ. ಸರ್, ಹಿಂದೆ ಹಿಜಾಬ್ ಪ್ರಕರಣ ಬಂದಾಗ ವಿರೋಧ ಪಕ್ಷದಲ್ಲಿದ್ದರು, ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ರು. ಈಗ ಬಿಜೆಪಿ ಕೂಡ ಇದನ್ನು ಅತ್ಯಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈ ಥರದ ಆಡಳಿತ ನಡೀತಾ ಇದೆ ಅಂತ ಜನವರದಲ್ಲಿ. ಈಗ ನಾನು ಹೇಳಿದ್ನಲ್ಲ, ನಾನು ತಪ್ಪು ಅಂತ ಹೇಳಿದ ಮೇಲೆ ಇನ್ನೇನಿದೆ ಸರ್.